ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಜನ ಬಿ ಅಥವಾ ರಕ್ತದೊತ್ತಡ ಭಯದಿಂದ ಉಪ್ಪು ತಿನ್ನೋದು ಬಿಡ್ತಾರೆ, ಸಕ್ಕರೆ ಕಾಯಿಲೆ ಭಯದಿಂದ ಸಿಹಿ ತಿನ್ನೋದನ್ನು ಬಿಡ್ತಾರೆ. ಆದ್ರೆ ಪರಮಾತ್ಮನ ಭಯದಿಂದ ಯಾರೊಂದಿಗೂ ತಪ್ಪು ಮಾಡೋದನ್ನ ಮಾತ್ರ ಎಂದಿಗೂ ಬಿಡೋದಿಲ್ಲ. ಇದು ಎಷ್ಟು ಆಶ್ಚರ್ಯಕರ ಸಂಗತಿ ಅಂದ್ರೆ, ಜನರಿಗೆ ಎಲ್ಲದ್ರ ಬಗ್ಗೆನೂ ಭಯ ಇರ್ತದೆ, ಆದ್ರೆ ಭಗವಂತನ ಬಗ್ಗೆ ಭಯನೇ ಇರೋದಿಲ್ಲ. ನಾವು ಎಲ್ಲರೂ ಹೋದ್ರೆ ಫಸ್ಟ್ ಅಲ್ಲಿ ಯಾವ್ದಾದ್ರು CCTV ಕ್ಯಾಮ್ರಾ ಹಾಕಿದ್ರೆ ಜನ ತಕ್ಷಣ ಎಚ್ಚೆತ್ತುಕೊಳ್ತಾರೆ. ನೋಡಪ್ಪ, ಅಲ್ಲಿ CCTV ಕ್ಯಾಮ್ರಾ ಇದೆ, ಏನು ಅಂತ ಎಂತೂ ಹರ್ಕತ್ತು ಮಾಡಬೇಡ ಅಂತಂದು ಜಾಗರೂಕರಾಗಿರ್ತೇವೆ. ಆದ್ರೆ ನಮ್ಮನ್ನು 24 ಗಂಟೆ ಪ್ರತಿ ಕ್ಷಣ ನೋಡ್ತಿರುವ CCTV ಯಾರು ಗೊತ್ತಾ? ಅದು ಪರಮಾತ್ಮ. ಅವನು ನಮ್ಮನ್ನು ದಿನ 24 ಗಂಟೆನೂ ನಿರಂತರವಾಗಿ ನೋಡ್ತಿರ್ತಾನೆ. ಆದ್ರೂ ಮನುಷ್ಯ ಅವನಿಗೆ ಹೆದರದೇ ಇಲ್ಲ. ಕ್ಯಾಮರಾದಿಂದ ತಪ್ಪಿಸ್ಕೊಳ್ಳೋ ದಾರಿ ಸಿಗ್ಬೋದು, ಆದರೆ ನಮ್ಮ ಕರ್ಮಗಳ ಫಲದಿಂದ ತಪ್ಪಿಸ್ಕೊಳ್ಳೋ ದಾರಿ ಎಂದಿಗೂ ಇಲ್ಲ. ಏನಂತೀರಿ ಸ್ನೇಹಿತರೆ? ಒಂದು ಸಣ್ಣ ವಿಚಾರ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು. ಈ ದುಶ್ಚಟಗಳ ಬಗ್ಗೆ ನಾನೊಂದು ಸಣ್ಣ ಅಭಿಯಾನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಏನಂದ್ರೆ, ಆದಷ್ಟು 4 ಜನಕ್ಕೆ ಈ ಗುಟ್ಕಾ ಚಟ, ಈ ದುಶ್ಚಟಗಳ ಬಗ್ಗೆ ಸ್ವಲ್ಪನಾದರೂ ಒಬ್ಬರನ್ನಾದ್ರೂ ಮನ ಪರಿವರ್ತಿಸುವಂತ ಕಾರ್ಯ ಆಗ್ಬೇಕಾಗಿದೆ ಎಲ್ಲರಿಂದ. ನಾನೊಬ್ಬನಿಂದ ಸಾಧ್ಯ ಇಲ್ಲ. ಅದರ ದುಷ್ಪರಿಣಾಮಗಳ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನ ಬಿಡ್ತೀನಿ, ಅದ್ರ ಬಗ್ಗೆ ಮಾಹಿತಿಗಳ್ನು ಕೊಡ್ತಾ ಹೋಗ್ತೇನೆ. ನೋಡಿ, ಸ್ವಲ್ಪ ಎಲ್ಲರಿಗೂ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ. ಹರ ಹರ ಮಹಾದೇವ್. ನಮಸ್ತೆ.